ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ಯೂಟ್ಯೂಬ್ಗೆ 2013 ಬಂದಿದ್ದೀವಿ. ಅದಕ್ಕೆ ಮುಂಚೆಯಿಂದನೂ ಬೋರ್ವೆಲ್ ಕೆಲಸ ಮಾಡ್ತಾಯಿದ್ದೀವಿ. ಫಸ್ಟು ಡ್ರಿಲ್ಲಿಂಗ್ ಮಾಡ್ತಾಯಿದ್ದೀವಿ, ಆಮೇಲೆ ಡಿವೈನಿಂಗ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಡ್ರಿಲ್ಲಿಂಗು ಪ್ಲಸ್ ಡಿವೈನಿಂಗ್ ಮಾಡ್ತಾಯಿದ್ದೀವಿ. ಈ ನಡುವೆ ನನಗೆ ಬಂದು ಮೆಡಿಕಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಶುಗರು BP ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇಂಥ ಎಕ್ಸಸೈಸ್ ಮಾಡ್ತಾಯಿದ್ವಿ. ಮುಂಚೆ ನಾನೇ ಬೈಕ್ನಲ್ಲಿ ಎಲ್ಲ ಜಾಗ ಹೋಗ್ತಾಯಿದ್ವಿ. ಈಗ ಎಲ್ಲಿದ್ದರೂ ಸರಿ ಆಟೋ ಅವ್ರು ಬುಕ್ ಮಾಡಬೇಕು, ಅಪ್ ಆ್ಯಂಡ್ ಡೌನು ಹೋಗ್ಬಿಟ್ಟು ಮಾಡ್ತಾಯಿದ್ವಿ. ಇದು ನೋಡಿ, ಬೇರೆ ಒಂದು ಜಾಗಕ್ಕೆ ತುಂಬ ಹಳೆ ಬರೋ ಅವ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ. ಈ ಥರ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ 10,000 ರೂಪಾಯಿ ಚಾರ್ಜ್ ಆಗೋದು ಒಂದು ಸೈಟ್ಗೆ. ನಾವು ಬಂದು ಗಾಡಿ ಸೆಟ್ ಆಗಬೇಕು, ಯಾವುದು ಹೊಡಿಯಂಗಿಲ್ಲ, ಆ ಥರ ಪಾಯಿಂಟ್ ಕೊಡಬೇಕು. ಅಂಥ ಜಾಗನೇ ನೀರಿದೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು. ನನಗೆ ಈ ಕಸ್ಟಮರ್ ಹಳೆ ಬರೋ ನನಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಪಾಯಿಂಟ್ ಚೆಕ್ ಮಾಡಿದ ಮೇಲೆ ಏನೋ ಡೌಟ್ ಇದ್ದು ಕೇಳಿದರೆ ನಾವು ನಿಮಗೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ಇಷ್ಟ ಪ್ರಕಾರ ಬಿಟ್ಬಿಡಬೇಕು. ಯಾರಿಗೂ ಅಷ್ಟೇ, ಅವ್ರಿಗೆ ಫ್ರೀಯಾಗಿ ಬಿಟ್ಟರೆ ಕೆಲಸ ಮಾಡ್ತಾರೆ. 100 ಕ್ವಶನ್ ಕೇಳೋಂಗಿಲ್ಲ. ನನ್ನ ಹತ್ರ 100 ಐಟಮ್ ಐತೆ. ಒಂದೊಂದು ಪಾಯಿಂಟ್ನಲ್ಲಿ ಒಂದೊಂದು ಇದು ಯೂಸ್ ಮಾಡ್ತೀವಿ. ಫಸ್ಟು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ, ಅದಂತ ಟ್ರೆಡಿಷನಲ್ ಚೆಕ್ ಮಾಡ್ತೀವಿ. ಅದೇ ಟ್ರೆಡಿಷ್ನಲ್ಲು ಚೆಕ್ ಮಾಡ್ತೀವಿ, ಸೈಂಟಿಫಿಕಲು ಚೆಕ್ ಮಾಡ್ತೀವಿ. ನಾನು ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದರೆ ನಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಪ್ರತಿಯೊಂದು ವೀಡಿಯೋ ಹಾಕ್ಬಿಡ್ತೀವಿ, ಸ್ಟಾರ್ಟಿಂಗ್ ಬಿಗಿನಿಂಗಿಂದ. ಅದು ನಮ್ಮ ವೀಡಿಯೋ ಒಂದೇ ನೋಡಿದರೆ ನೀವು ಬೇರೆಯವ್ರು ಯಾರು ಏನು ಕೇಳೋಂಗಿಲ್ಲ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ನೀವು ಬೈ ಚಾನ್ಸ್ ಪಾಯಿಂಟ್ ಚೆಕ್ ಮಾಡಿ ಡ್ರಿಲ್ ಮಾಡಿದರೆ ನಮಗೇನು ತೊಂದರೆ ಇಲ್ಲ. ಎವ್ರಿ 1 ಅವರು ಬಿಗಿನಿಂಗಿಂದ ಎಂಡು ಮಾತ್ರ 2 to 2 ಮಿನಿಟ್ಸ್ ವೀಡಿಯೋ ನಮಗೆ ಕಳಿಸಿದರೆ ಅದೇ ಸೇಮ್ ವೀಡಿಯೋ ಯೂಟ್ಯೂಬ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಏನಂತ ನಮ್ಮ ಪಾಯಿಂಟ್ ಚೆಕ್ ಮಾಡ್ತಾಯಿದ್ದಾರೆ, ಸ್ವಲ್ಪ ಪ್ರಾರ್ಥನೆ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಬರಬೇಕು ಅಂತ ಹೇಳಿಬಿಟ್ರೆ, ನನಗೆ 46,000 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ 4 ಜನ ಪ್ರೇಯರ್ ಮಾಡಿದ್ರು ನಡೆಯುತ್ತೆ, ನೀರು ಬಂದುಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ಬಂದು ದೊಡ್ಡ ಕಾಡಿನಲ್ಲಿ ಮಾಡ್ಬೋದು. ಬಿಲ್ಡಿಂಗ್ ಕಟ್ಟಿದ್ದಾರೆ, ಸೆಂಟ್ರ್ನಲ್ಲಿ ಪಾಯಿಂಟ್ ಕೊಟ್ಟಿದ್ವಿ. ಅದು ಟೈರ್ 18 ಫೀಟ್ ಬರುತ್ತೆ, ಅದನ್ನು ರೆಡಿ ಮಾಡಿದ್ದೀವಿ. ಬೇಕಂದರೆ 1 ಅಡಿ 1/2 ಅಡಿ ಹಿಂಗೆ ಬರ್ಬೋದು, ಸರಿನಾ? ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀರು ಐತೆ ಇಲ್ಲ ಅಂತ ನೋಡೋದು ನಮ್ಮದು. ಆಮೇಲೆ ಅಕ್ಕಪಕ್ಕ ಬೋರ್ ಕನೆಕ್ಷನ್ ಐತೆ ಇಲ್ಲ ಅಂತ ಹೇಳ್ಬೋದು. ಇವ್ರ ಮನೆಯಲ್ಲಿ ಇನ್ನೊಂದು ಬೋರ್ ಐತೆ, ಅದಕ್ಕೆ ಇದು ಕನೆಕ್ಷನ್ ಇಲ್ಲ.